ತಿಂಡಿ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ. ಈಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ, ಹಾಗಾಗಿ ಮಕ್ಕಳನ್ನ ಎಲ್ಲಾದರೂ ಒನ್ ಡೇ ಟ್ರಿಪ್ ಅಥವಾ ಔಟಿಂಗ್ ಅಂತ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಮಕ್ಕಳೆಲ್ಲ ಆನಿಮಲ್ಸ್ ನೋಡಬೇಕು ಅಂದರು, ಹಾಗಾಗಿ ನಾವಿವತ್ತು ಬನ್ನೇರ್ಘಟ್ಟಾಗಿ ಬಂದಿದ್ದೀವಿ. ಈಗ ನಾವು ನೈಸ್ ರೋಡ್ ಮುಖಾಂತರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬನ್ನೇರ್ಘಟ್ಟಾಗಿ ಹೋಗೋಕ್ಕೆ 2 ways ಇದೆ. ಒಂದು ವಿತ್ ಟೋಲ್ ನೈಸ್ ರೋಡು, ಪ್ರೈವೇಟ್ ರೋಡು. ಅದು ಬಿಟ್ಟು ವಿತೌಟ್ ಟೋಲು ನಾರ್ಮಲ್ ರೋಡು ಕೂಡ ಹೋಗ್ಬೋದು. ಅಂದರೆ ಜಯದೇವ ಫ್ಲೈಓವರ್ ಇದೆಯಲ್ಲ, ಆ ಸೈಡಿಂದನೂ ಹೋಗ್ಬೋದು, ಅದಕ್ಕೇನು ಟೋಲ್ ಇಲ್ಲ. ಹಾಗೆ ಸಾಮಾನ್ಯವಾಗಿ ಬನ್ನೇರ್ಘಟ್ಟ ಅಂದಾಗ ಎಲ್ಲರೂ ಈ 3 ಪ್ಲೇಸಸ್ನ ಕವರ್ ಮಾಡ್ತಾರಲ್ವ. ಸೊ ನಾವು ಕೂಡ ಫಸ್ಟು ಆ್ಯನಿಮಲ್ ಸಫಾರಿ, ಅದಾದಮೇಲೆ ಬಟರ್ಫ್ಲೈ ಪಾರ್ಕ್, ಅದಾದಮೇಲೆ ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಾವಿವತ್ತು ಟಿಕೆಟ್ಸ್ನ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಇದರ ವೆಬ್ಸೈಟ್ನ, ಅಂದರೆ ಟಿಕೆಟ್ಸ್ನ ಆನ್ಲೈನಲ್ಲಿ ಬುಕ್ ಮಾಡುವಂಥ ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗುವಾಗ ಈ ರೀತಿ ಆನ್ಲೈನ್ ಟಿಕೆಟ್ಸ್ ತೊಗೊಳೋದ್ರಿಂದ ನಾವು ಪೇಪರ್ನ ಕೂಡ ಸೇವ್ ಮಾಡಬಹುದು, ಅಲ್ಲದೆ ನಾವು ಟೈಮ್ ಸೇವ್ ಮಾಡಬಹುದು, ಮತ್ತು ಅಲ್ಲಿ ಕೌಂಟರ್ನಲ್ಲಿ ಕ್ಯೂ ನಿಲ್ಲೋದು ಕೂಡ ತಪ್ಪತ್ತೆ ಅನ್ನೋ ಉದ್ದೇಶ ಅಷ್ಟೇ. ಹಾಗೆಯೇ ಆ್ಯನಿಮಲ್ ಸಫಾರಿಗೆ ಮತ್ತು ಝೂಗೆ, ಬಟರ್ಫ್ಲೈ ಪಾರ್ಕ್ಗೆ, ಸ್ಟಿಲ್ ಕ್ಯಾಮರಾಗೆ, ವಿಡಿಯೋ ಕ್ಯಾಮರಾಗೆ ಎಲ್ಲ ಎಷ್ಟೆಷ್ಟು ಟಿಕೆಟ್ ರೇಟ್ ಇದೆ ಅನ್ನುವಂತಹ ಒಂದು ಇಮೇಜನ್ನು ಕೂಡ ನಾನು ಈ ವಿಡಿಯೋನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಅದನ್ನು ನೋಡಿದಾಗ ನಿಮಗೆ ಎಷ್ಟು ಪ್ರೈಸ್ ಇದೆ ಅನ್ನೋ ಒಂದು ಐಡಿಯಾ ಬರಬಹುದು ಅನ್ನೋ ಉದ್ದೇಶದಿಂದ. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಬನ್ನೇರ್ಘಟ್ಟಾಗೆ ಸಿಟಿ ಬಸ್ ಇದೆ. ಬೋತ್ AC ಬಸ್ ಆ್ಯಂಡ್ ನಾನ್ AC ಬಸ್ ಎರಡೂ ಅವೈಲಬಲ್ ಇದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು 365 ಬಸ್ ನಂಬರ್ ಹೋಗ್ತಾ ಇದೆ ಅಲ್ಲಿ. ಬಸ್ಸಲ್ಲಿ ಹೋಗೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಬಸ್ ಸ್ಟ್ಯಾಂಡ್ ಪಕ್ಕದ್ದೇ ಝೂ ಆಗಿರೋದ್ರಿಂದ ಹೆಚ್ಚು ನಡೆಯೋ ಅವಶ್ಯಕತೆ ಕೂಡ ಇರಲ್ಲ. ಈವನ್ ಸೆಲ್ಫ್ ವೆಹಿಕಲ್ನಲ್ಲಿ ಹೋದರೂ ಕೂಡ ಏನು ತುಂಬ ಜಾಸ್ತಿ ದೂರ ಏನಿಲ್ಲ. ಅಂದರೆ ಫಸ್ಟು ನಮ್ಮ 4 ವೀಲರ್ 2 ವೀಲರ್ ಪಾರ್ಕಿಂಗ್ ಇದೆ, ಅದ್ರ ಪಕ್ಕ ಸಿಟಿ ಬಸ್ ಸ್ಟ್ಯಾಂಡ್ ಇದೆ, ಅದ್ರ ಪಕ್ಕ ಝೂ ಎಂಟ್ರಿ ಇದೆ. ಹಾಗಾಗಿ ಹೆಚ್ಚಿಗೆ ದೂರ ಏನು ನಡಿಬೇಕಾಗಲ್ಲ. ನಾವೀಗ ಪಾರ್ಕಿಂಗ್ ಏರಿಯಾನ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲೇನಪ್ಪ ಅಂತಂದರೆ 4 ವೀಲರ್ಗೆ 50 ರೂಪೀಸ್ ಇದೆ ಪಾರ್ಕಿಂಗ್ ರೇಟು, ಮತ್ತು 2 ವೀಲರ್ಗೆ 30 ರೂಪೀಸು. ಇಷ್ಟು ಅವರ್ಸ್ ಅಂತ ಏನಿಲ್ಲ, ನಾವು ಬೆಳಗ್ಗೆ ಎಂಟರ್ ಆಗಿ ಎಕ್ಸಿಟ್ ಆಗೋವರೆಗೂ 4 ವೀಲರ್ಗೆ 50 ರೂಪೀಸು, 2 ವೀಲರ್ಗೆ 30 ರೂಪೀಸ್ ಆ ಥರ ಚಾರ್ಜ್ ಮಾಡ್ತಾರೆ. ಮತ್ತು ಇಲ್ಲಿ ನೆರಳಿರೋದ್ರಿಂದ ಮರದ ಕೆಳಗಡೆ ಆರಾಮ್ಸೆ ನಾವು ಗಾಡಿಗಳನ್ನ ಪಾರ್ಕ್ ಮಾಡಿ ಹೋಗಬಹುದು. ಮತ್ತು ಐಡಿಯಲ್ ಟೈಮ್ ಟು ವಿಸಿಟ್ ಬನ್ನೇರ್ಘಟ್ಟ ಪಾರ್ಕ್ ಅಂತ ಕೇಳಿದ್ರೆ, ಎಸ್ಪೆಷಲಿ ಆ್ಯನಿಮಲ್ ಸಫಾರಿಗೆ ಹೋಗೋದಾದರೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಹೋಗೋದು ಒಳ್ಳೆಯದು. ಯಾಕೆ ಅಂದರೆ ಬಿಸಿಲು ಜಾಸ್ತಿ ಆದಷ್ಟು ಆ್ಯನಿಮಲ್ಸ್ ಎಲ್ಲ ಮಲಗಿಬಿಟ್ಟಿರುತ್ತವೆ ನೆರಳಿನಲ್ಲಿ ಹೋಗಿ. ಹಾಗಾಗಿ ನಾವು ಸ್ವಲ್ಪ ಬೇಗ ಹೊರಟು ಒಂದು 9-9:30 ಹೊತ್ತಿಗೆ ಅಲ್ಲಿ ರೀಚ್ ಆದರೆ ಸಫಾರಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ನಾವಿವತ್ತು ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲಂಚ್ನ ಪ್ರಿಪೇರ್ ಮಾಡಿ ಬಾಕ್ಸ್ನ ತೊಗೊಂಡು ಬಂದಿದ್ವಿ, ಲಂಚ್ ಬಾಕ್ಸ್ನ. ಆದರೆ ಇಲ್ಲೂ ಕೂಡ ಬೇಕಾದಷ್ಟು ರೆಸ್ಟೋರೆಂಟ್ಸ್ ಇದೆ. ಈವನ್ ಝೂ ಒಳಗಡೆ ಕೂಡ ಇದೆ ಮತ್ತು ಹೊರಗಡೆ ಕೂಡ ಇದೆ, ಬೇಕಾದಷ್ಟು ರೆಸ್ಟೋರೆಂಟ್ಸ್ ಇದೆ. ಇಲ್ಲೂ ಕೂಡ ನೀವು ಟಿಫನ್ ಅಥವಾ ಲಂಚ್ನ ಮಾಡಬಹುದು. ಅದು ಅಲ್ಲದೆ ನೀವೀಗ ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು, ಲಗೇಜ್ಗೆ ಅಂತಲೇ ಸಪ್ರೇಟಾಗಿ ಒಂದು ರೂಮ್ ಕೂಡ ಇದೆ ಇಲ್ಲಿ ಎಂಟ್ರೆನ್ಸ್ನಲ್ಲಿ. ಅಕಸ್ಮಾತ್ ನಾವೇನಾದರೂ ಈ ಥರ ಫುಡ್ ಏನಾದರೂ ತೊಗೊಂಡೋಗಿದ್ರೆ ಅಥವಾ ಎಕ್ಸ್ಟ್ರಾ ಬ್ಯಾಗೇಜ್ ಏನಾದರೂ ತೊಗೊಂಡು ಹೋಗಿದ್ರೆ ಇಲ್ಲಿ ಇಡ್ಬೋದು. 20 ರೂಪೀಸ್ ಟಿಕೆಟು ಬ್ಯಾಗೇಜ್ಗೆ. ಅದಾದಮೇಲೆ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ಇದು ಸಫಾರಿ ಎಂಟ್ರಿ, ರೈಟ್ ಸೈಡ್ನಲ್ಲಿರುವಂಥದ್ದು ಝೂ ಎಂಟ್ರಿ. ಎರಡೂ ಪಕ್ಕ ಇದೆ. ನಾವು ಆನ್ಲೈನಲ್ಲಿ ಒಟ್ಟಿಗೆ ಟಿಕೆಟ್ ಬುಕ್ ಮಾಡಿದರೆ ನಾವಿಲ್ಲಿ ಜಸ್ಟು ಅವ್ರಿಗೆ QR ಕೋಡ್ನ ತೋರಿಸಿದ್ರೆ ಸಾಕು, ಸ್ಕ್ಯಾನ್ ಮಾಡಿಬಿಟ್ಟು ನಮ್ಮನ್ನ ಒಳಗೆ ಬಿಡ್ತಾರೆ. ಅದಾದಮೇಲೆ ನಾವಿಲ್ಲಿ ಈಗ ಹೋಗ್ತಾ ಇರೋ ಹಾಗೆಯೇ ಸ್ಟ್ರೈಟಾಗಿ ಹೋಗಿ ಕ್ಯೂನಲ್ಲಿ ನಿಲ್ಲಬೇಕು. ಈಗ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಕ್ಯೂ ಇತ್ತು ಅಂತ ಹೇಳಬಹುದು. ಬಾಕಿ ಟೈಮ್ನಲ್ಲಿ ಜಾಸ್ತಿ ಕ್ಯೂ ಇರಲ್ಲ, ಜಾಸ್ತಿ ಟೈಮು ಆಗಲ್ಲ, ಬೇಗ ನಾವು ಸಫಾರಿಗೆ ಹೋಗಬಹುದು. ಅರೌಂಡ್ 40-45 ಮಿನಿಟ್ಸ್ ಕರ್ಕೊಂಡು ಹೋಗಿ ಬರ್ತಾರೆ ನಮ್ಮನ್ನು. ಇದಕ್ಕೆ AC ಬಸ್ಸು, ನಾನ್ AC ಬಸ್ಸು ಮತ್ತು ಜೀಪು 3 ರೀತಿಯಾದಂತಹ ಫೆಸಿಲಿಟಿ ಇದೆ. ನನ್ನನ್ನು ಕೇಳಿದ್ರೆ ನಾನು ಪ್ರಿಫರ್ ಮಾಡೋದು ನಾನ್ AC ಮಿನಿ ಬಸ್ನೇ. ಯಾಕೆ ಅಂತಂದರೆ ನಾವು ಆ ನೇಚರ್ ಮಧ್ಯೆ ಹೋಗುವಾಗ ಆ ಗಾಳಿ, ಆ ಬೆಳಕು, ಆ ಸೌಂಡು ಅದನ್ನೆಲ್ಲ ಎಂಜಾಯ್ ಮಾಡಬೇಕಂತ ನನಗೆ ತುಂಬ ಇಷ್ಟ. ಹಾಗಾಗಿ ನಾವು ಈ ನಾನ್ AC ಮಿನಿ ಬಸ್ನ ಚೂಸ್ ಮಾಡಿದ್ವಿ ಮತ್ತು ಫುಲ್ ಬ್ಯಾಕ್ ಸೀಟ್ನಲ್ಲಿ ಹೋಗಿ ಕೂತಿದ್ವಿ. ಯಾಕೆ ಅಂದರೆ ಬ್ಯಾಕ್ ಸೈಡು ನೋಡ್ಬೋದು, ಲೆಫ್ಟು ನೋಡ್ಬೋದು, ರೈಟು ನೋಡ್ಬೋದು ಅನ್ನೋ ಉದ್ದೇಶದಿಂದ. ಈಗ ನಮ್ಮ ಬಸ್ಸು ಸಫಾರಿ ಒಳಗೆ ಎಂಟರ್ ಆಗಿದೆ. ಹಾಗೆ ನಾವು ಎಂಟರ್ ಆಗ್ತಾ ಇದ್ದ ಹಾಗೆಯೇ ಫಸ್ಟ್ ನೋಡಿದ್ದು ಈ ಜಿಂಕೆಗಳನ್ನು. ಎಂಟ್ರೆನ್ಸ್ನಲ್ಲೇ ತುಂಬ ಜಿಂಕೆಗಳಿದ್ವು. ನಾವು ಹೋಗಿದ್ದಂತಹ ಮಿನಿ ಬಸ್ನ ವಿಂಡೋಗೆ ಮೆಶ್ ಇದ್ದಿದ್ದರಿಂದ ನಮ್ಮ ಕ್ಯಾಮರಾನಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡಲಿಕ್ಕಾಯಿತು ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆಯೇ ನಮ್ಮ ಸ್ಟಿಲ್ ಕ್ಯಾಮರಾನಲ್ಲಿ ಕ್ಯಾಪ್ಚರ್ ಮಾಡಿದಂತಹ ಕೆಲವು ಇಮೇಜಸ್ನ ಕೂಡ ಅಲ್ಲಲ್ಲೇ ಪಿನ್ ಮಾಡಿದ್ದೀನಿ, ನೀವು ನೋಡಬಹುದು. ಜಿಂಕೆಗಳನ್ನು ನೋಡಿ ನಾವು ಮುಂದೆ ಹೋದ್ಮೇಲೆ ನಮಗೆ ಕಂಡಂಥದ್ದು ಆನೆಗಳ ಹಿಂಡು.
ಇಲ್ಲಿ ನೀರು ಇಕ್ಕತ್ತೈತಲ್ಲ ಆನೆ ತಾನೇ ಇಕ್ಕತ್ತದ ನೋಡಲ್ಲಿ ಕಾಣತ್ತಪ್ಪು ಒಬ್ರು ಕುತ್ಕೊಂಡ್ ಬರ್ತಾ ಇದಾರೆ ನೋಡೋದ್ರ ಮೇಲೆ ಅವ್ರು ನೋಡ್ಕೊಳ್ಳೋರು ಆನೆ ಹೇಳತ್ತೆ ಆನೆ ಹೆಂಗಿರುತ್ತೆ ಮನೆಗೆ ಮಾಡ್ಕೊತೀವಿ ಬಾ ನಾನು ನಿನ್ನ ಹೋಗ್ತೀನಿ. ಮಕ್ಕಳ ಮನಸ್ಸು ತುಂಬ ಮುಗ್ಧವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಅಪ್ಪು ಕೂಡ ಆನೆನ ನೋಡಿಬಿಟ್ಟು ನಾನು ನಿಮ್ಮ ಮನೆಗೆ ಬಂದಿದ್ದೀನಲ್ವ ಆನೆ, ನೀನು ನಮ್ಮ ಮನೆಗೆ ಒಂದ್ಸಲಿ ಬಾ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕರೀತಾ ಇದ್ದ. ಆನೆ ನೋಡಿದ್ಮೇಲೆ ನೆಕ್ಸ್ಟ್ ನೋಡಿದ್ದು ನಾವು ಈ ಕರಡಿಗಳನ್ನು. ಮನೆ ಮುಂದ್ಗಡೆ ಅಲ್ಲಿ ಹಿಂದ್ಗಡೆಯಿಂದ ನೋಡಕ್ಕೆ ಹೇಳು, ಹಿಂದ್ಗಡೆಯಿಂದ ನೋಡಕ್ಕೆ ಹೇಳು. ಅಲ್ಲಿ ತುಂಬ ಕರಡಿಗಳಿತ್ತಾದರೂ ನಮಗೆ ಕರಡಿ ಫೇಸು ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಯಾಕೆಂದರೆ ಆಲ್ರೆಡಿ 11:15 ಆಗೋಗಿತ್ತು ಟೈಮು. ಹಾಗಾಗಿ ಆ ಬಿಸಿಲಿಗೆ ಪಾಪ ಅವು ನೆರಳಿಗೆ ಹೋಗ್ತಾ ಇದ್ವು ಅನ್ಸತ್ವೆ. ನಾವು ಕರಡಿ ನೋಡಿದ್ಮೇಲೆ ನೆಕ್ಸ್ಟ್ ನೋಡಿದ್ದು ಸಿಂಹನ, ಲಯನ್ನ. ಅದು ಕೂಡ ನೆರಳಲ್ಲಿ ಮಲಗಿಬಿಟ್ಟಿತ್ತು. ಅಲ್ಲಿ ಮಲಗಿದೆ ನೋಡಲಿ, ಪೊದೆ ಕೆಳಗೆ 2 ಲಯನು. ಆ ಕಡೆ ಪೊದೆ ಕೆಳಗೆ ರೈಟ್ ಸೈಡು ಆ ಪೊದೆ ಕೆಳಗೆ. ನೆಕ್ಸ್ಟು ನಮಗೆ ಕಾಣಿಸಿದ್ದು ಟೈಗರು, ಯೆಲ್ಲೋ ಟೈಗರು ಮತ್ತು ವೈಟ್ ಟೈಗರ್ ಎರಡೂ ಕೂಡ ಕಾಣಿಸ್ತು. ಆ ಜೀಪಿನ ಮುಂದೆನೇ ಇದ್ವು ಎರಡೂ. ನಿಜವಾಗ್ಲೂ ಆ ಪ್ರಕೃತಿ, ಆ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ ಕಾಡಿನ ಒಳಗೆ ಆ ಮಣ್ಣು, ಆ ಹುಲ್ಗಳ ಮಧ್ಯ ಆ ಸಿಂಹ ಮಲಗಿದ್ರೆ, ಸಿಂಹ ಎಲ್ಲಿದೆ, ಗಿಡಗಳೆಲ್ಲಿದೆ, ಮಣ್ಣೆಲ್ಲಿದೆ ಅದೇನೂ ಗೊತ್ತಾಗಲ್ಲ. ಯಾಕೆಂದರೆ ಅದೆಲ್ಲ ಕಲರು ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ. ಹತ್ರಕ್ಕೆ ಹೋದಾಗಲೇ ನಮಗೆ ಗೊತ್ತಾಗೋದು ಓ ಇಲ್ಲಿ ಆ್ಯನಿಮಲ್ ಇದೆ ಅನ್ನೋವಂಥದ್ದು. ಇಲ್ಲಿದೆಲ್ಲ ಏನು ನೋಡಿ, ಇಲ್ಲೇ ಮಲಗಿದೆ, ಕನ್ಫ್ಯೂಷನ್ ಇಲ್ಲೇ ಎದುರುಗಡೆ. ಲಯನ್ನ ನೋಡಿ ನಾವು ಸ್ವಲ್ಪ ಮುಂದೆ ಬಂದರೆ ನಮ್ಮ ಬಸ್ ಪಕ್ಕದಲ್ಲೇ ಒಂದು ಟೈಗರ್ ಬಂದಿತ್ತು. ಅದೊಂಥರ ಎದೆ ಜಲ್ ಅನ್ನೋ ಮೊಮೆಂಟ್ ಅಂತಾರಲ್ಲ, ಹಾಗೆ ಇನ್ನೇನು ವಿಂಡೋ ಪಕ್ಕನೇ ಬಂದುಬಿಡ್ತೇನೋ ಟೈಗರ್ ಅನ್ನೋಷ್ಟು ಭಾಸ ಆಯಿತು. ಆಮೇಲೆ ಅದು ನಮ್ಮ ಬಸ್ ಲೆಫ್ಟ್ ಸೈಡ್ನಿಂದ ರೈಟ್ ಸೈಡಿಗೆ ಮೂವ್ ಆಯಿತು. ಬರುತ್ತೆ चलाएगा ಟರ್ನ್ ಮಾಡು ಪ್ಲೀಸ್ ಟರ್ನ್ ಮಾಡು ಪ್ಲೀಸ್ ಒಂದ್ಸಲಿ ಟರ್ನ್ ಆಗು ಆ ಟೈಗರ್ ಒಂದ್ಸಲಿನಾದರೂ ನಮ್ಮ ಕಡೆ ಟರ್ನ್ ಮಾಡಿ ಅದ್ರ ಫೇಸ್ ತೋರಿಸ್ಲಿ ಅಂತ ನನಗೆ ಆಸೆ ಇತ್ತು. ಆದರೆ ಪಾಪ ಅದು ತನ್ನಷ್ಟಕ್ಕೆ ತನ್ನ ಆ ಸೈಡ್ ಹೋಗ್ಬಿಡ್ತು. ಹಾಗಾಗಿ ಅದ್ರ ಮುಖ ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಬಟ್ ಸರ್ಪ್ರೈಸಿಂಗ್ಲಿ ನಮ್ಮ ಬಸ್ ಪಕ್ಕದಲ್ಲೇ ಇನ್ನೇನು ಅಡ್ಜಸೆಂಟಾಗಿ ಇನ್ನೊಂದು ವೈಟ್ ಟೈಗರ್ ನಮಗೆ ಕಾಣಿಸ್ತು.
ಟೈಗರ್ ಮಾತ್ರ ಸಖತ್ತಾಗಿ ಪೋಸ್ ಕೊಡ್ತು. ಅಂದರೆ ಆರಾಮ್ಸೆ ಈ ಸೈಡೇ ನೋಡ್ತಾ ಇತ್ತು, ನಮ್ಮ ಬಸ್ ಸೈಡೇ ನೋಡ್ತಾ ಇತ್ತು, ಬಾಯಿ ಓಪನ್ ಮಾಡಿತ್ತು. ಇದಂತೂ ಸಖತ್ ಎಂಜಾಯ್ ಮಾಡಿದ್ರು ಬಸ್ಸಲ್ಲಿದ್ದವರೆಲ್ಲ. ಟೈಗರ್ ಎಷ್ಟು ಹತ್ತಿರದಲ್ಲಿತ್ತು ಅಂದರೆ ಆ ಟೈಗರ್ ಬ್ರೀದ್ ಮಾಡ್ತಿರೋದು ಕೂಡ ನಿಮಗೆ ವಿಡಿಯೋನಲ್ಲಿ ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಇಷ್ಟೇ, ಇದಾಗಿತ್ತು ನಮ್ಮ ಆ್ಯನಿಮಲ್ ಸಫಾರಿ. ಇದಾದಮೇಲೆ ನಾವು ಬಸ್ ಡ್ರೈವರ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟಿದ್ದು ನಾವು ಬಟರ್ಫ್ಲೈ ಪಾರ್ಕ್ಗೆ. ಆ್ಯಕ್ಚುಲಿ ಈ ಮಿನಿ ಬಸ್ನ ಎಕ್ಸಾಕ್ಟ್ಲಿ ಆ ಬಟರ್ಫ್ಲೈ ಪಾರ್ಕ್ ಗೇಟ್ ಹತ್ರಕ್ಕೆ ಕರ್ಕೊಂಬಂದು ಪಾರ್ಕ್ ಮಾಡ್ತಾರೆ. ಅಲ್ಲಿಂದ ನಾವು ಡೈರೆಕ್ಟಾಗಿ ಎಂಟರ್ ಆಗಬಹುದು. ನಮ್ಮ ಇವತ್ತಿನ ಈ ಬನ್ನೇರುಘಟ್ಟ ಫಾರೆಸ್ಟ್ ಪಾರ್ಟ್ 1 ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇದುವರೆಗೂ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.